ಮಾನ್ಯ ಸಭಾಧ್ಯಕ್ಷರೇ, ಗ್ರಾಮೀಣ ಭಾಗದಲ್ಲಿ ವಸತಿ ಮತ್ತು ವಾಣಿಜ್ಯ ಸಂಬಂಧ ಭೂಪರಿವರ್ತಿತ ಜಮೀನುಗಳ ಏಕವಿನ್ಯಾಸ ನಕ್ಷೆಯನ್ನು ಈ ಹಿಂದಿನಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ಅನುಮೋದನೆ 9 and 11 ನೀಡಲು ಕ್ರಮ ಕೈಗೊಳ್ಳುವ ಬಗ್ಗೆ ನಗರಾಭಿವೃದ್ಧಿ ಸಚಿವರ ಗಮನ ಸೆಳೆಯುತ್ತಾ ಇದ್ದೇನೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ನಾನೇ ಎಲ್ಲ ಪ್ರಶ್ನೆಗಳನ್ನು ಹೇಳ್ಬಿಡ್ತೀನಿ, ಆಮೇಲೆ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಉತ್ತರ ಕೊಟ್ಟಿದ್ದಾರೆ, ಅದನ್ನೇ ಕೇಳ್ತೀನಿ ಸಭಾಧ್ಯಕ್ಷರೇ. ಈ 9 and 11 ಬಗ್ಗೆ ನಿಮಗೂ ಗೊತ್ತಿದೆ ಸಭಾಧ್ಯಕ್ಷ, ನಿಮ್ಮ ಗಮನಕ್ಕೆ ನಿಮ್ಮ ಕಡೆನೂ ತುಂಬಾ ಜನ ಬಂದಿರಬಹುದು ಸಭಾಧ್ಯಕ್ಷರೇ. ಈ ಹಿಂದೆ 25 ಸೆನ್ಸ್ ಕ್ವಾರ್ಟರ್ ಎಕರೆವರೆಗೆ ಇರುವ ಜಾಗದ ಏಕವಿನ್ಯಾಸ ನಕ್ಷೆಯನ್ನು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ. 1 ಎಕರೆವರೆಗೆ ಇಒ ಅವರು ಕೊಡ್ತಾ ಇದ್ರು ಸಭಾಧ್ಯಕ್ಷರೇ. ಈಗ ಗ್ರಾಮ ಪಂಚಾಯತಿಗಳು ಯಾವ ಏಕವಿನ್ಯಾಸ ನಕ್ಷೆಯನ್ನು ಕೊಡ್ತಾ ಇಲ್ಲ. 25 ಸೆನ್ಸ್ಗೂ ಕೂಡ ಅದು ಟೌನ್ ಅಂಡ್ ಕಂಟ್ರಿ ಪ್ಲಾನಿಗೆ ಹೋಗಬೇಕು ಸಭಾಧ್ಯಕ್ಷರೇ. ಟೌನ್ ಅಂಡ್ ಕಂಟ್ರಿ ಪ್ಲಾನಿಗೆ ಹೋದ್ರೆ ಅಲ್ಲಿ ಸರಿಯಾದ ಸಿಬ್ಬಂದಿಗಳು ಯಾರು ಇಲ್ಲ, ಸರಿಯಾದ ಮಾಹಿತಿಗಳು ಅವರಿಗಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 5 ಎಕರೆ ಜಾಗ ಇದ್ರೆ ಸಭಾಧ್ಯಕ್ಷರೇ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಆ ಪೂರ್ತಿ ಜಾಗವನ್ನು ನೀವು ಸರೆಂಡರ್ ಮಾಡಬೇಕು, ಅದನ್ನು ಸರ್ಕಾರಕ್ಕೆ ವಹಿಸಿಕೊಡ್ಬೇಕು, ಆ ನಂತರ ನಾವು ಏಕವಿನ್ಯಾಸ ನಕ್ಷೆಯನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ಅದು ಖಂಡಿತ ಸಾಧ್ಯ ವಿಲೇಜ್ಗಳಲ್ಲಿ. ಇನ್ನೊಂದು ಕೇಳ್ತಾರೆ ಅಂತ ಹೇಳಿದ್ರೆ, ಏಕವಿನ್ಯಾಸ ನಕ್ಷೆಗೆ ಅನುಮತಿ ಕೊಡಬೇಕಂತ ಹೇಳಿದ್ರೆ ಸರ್ಕಾರಿ ರಸ್ತೆಗಳು ಅಲ್ಲಿವರೆಗೆ ಇರಬೇಕು ಅನ್ನೋ ವಿಚಾರವನ್ನು ಹೇಳ್ತಾರೆ ಸಭಾಧ್ಯಕ್ಷರೇ. ಇದು ನಗರದಲ್ಲಿ ಸಾಧ್ಯ ಇದೆ ಸಭಾಧ್ಯಕ್ಷರೇ, ಆದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಖಂಡಿತ ಸಾಧ್ಯ ಇಲ್ಲ. ಒಬ್ಬರು ಮನೆ ಕಟ್ಟಬೇಕಿದ್ರೆ ಅವರು ಮದುವೆ ಬೇರೆ ಬೇರೆ ವಿಚಾರಗಳು ಇರ್ತದೆ, ಅವರಿಗೆ ಬ್ಯಾಂಕಿನಿಂದ ಸಾಲ ತಗೊಳ್ಳಿಕ್ಕೆ ಇರ್ತದೆ. ಈ ಏಕವಿನ್ಯಾಸ ನಕ್ಷೆದು ತುಂಬಾ ತೊಂದರೆ ಆಗಿದೆ. ನಾನು ನಗರಾಭಿವೃದ್ಧಿ ಸಚಿವರ ಹತ್ರ ಗಮನಕ್ಕೆ ತಂದಿದ್ದೀನಿ. ಅಧಿಕಾರಿಗಳು ಯಾವುದೋ ಒಂದು ಕೋರ್ಟ್ ಆದೇಶ ಇದೆ ಅಂತ ಹೇಳ್ಕೊಂಡು ಇದನ್ನು ಮಾಡಿದ್ದಾರೆ ಸಭಾಧ್ಯಕ್ಷ. ಅಲ್ಲ, ಅದೇ ಇದನ್ನು ಯಾಕೆ ಮಾಡ್ಲಿಕ್ಕೆ ಕಾರಣ ಅಂತ ನಾನು ಹೇಳ್ತಿರೋದು. ಕೋರ್ಟ್ ಆದೇಶ ಇದೆ ಅಂತ ಇದನ್ನು ಮಾಡಿದ್ದಾರೆ. ಹಿಂದೆ ಯಾವುದೋ ಒಂದು ಭಾಗದಲ್ಲಿ ಪಂಚಾಯತ್ ವ್ಯಾಪ್ತಿಯಿಂದ ನಗರಸಭೆಗೆ ಅದು ಪರಿವರ್ತನೆ ಆಗಿದೆ. ಆಗ ಯಾರೋ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ ಗೊತ್ತಿದೆ, ಈಗ ಏನಾಗಬೇಕು ಈಗ? ಅಲ್ಲ, ಇದನ್ನು 9/11 ಏನಿದೆ ಅದನ್ನು ಮೊದಲನೇ ತರ ಪಂಚಾಯತ್ ಸಭಾಧ್ಯಕ್ಷರದ್ದು ಗಂಭೀರವಾದ ಪ್ರಶ್ನೆ. ನಮಗೆ ವಾಪಸ್ ಊರಿಗೆ ಹೋಗ್ಬೇಕಿದ್ರೆ ನಮ್ಮ ಏರ್ಪೋರ್ಟ್ ಅಲ್ಲಿ ಜನ ನಿಲ್ತಾರೆ ಸಭಾಧ್ಯಕ್ಷರು, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತಂದಿದ್ದೀನಿ, ಆನಂತರ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅವರ ಗಮನಕ್ಕೂ ಕೂಡ ತಂದಿದ್ದೀನಿ. ಎಲ್ಲರ ಹತ್ರ ಹೋಗಿ ಆಗಿದೆ ಸಭಾಧ್ಯಕ್ಷರೇ. ನೀವು ಕೂಡ ಮೊನ್ನೆ ಈರ್ಲಮುರನ ಏರ್ಪೋರ್ಟ್ ಬಂದಾಗ ಒಂದು 25 ಜನ ಇರಲಿ ಕಾತೊಂದಿದ್ದಾರೆ ಸಭಾಧ್ಯಕ್ಷರೇ. ಇದರ ಬಗ್ಗೆ ಎಲ್ಲ ನಾವು ಗಮನ ಸೆಳೆಯುವಂತ ಗಂಭೀರವಾದ ಪ್ರಶ್ನೆ ಸಭಾಧ್ಯಕ್ಷರೇ. ಇದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸಗಳನ್ನು ಹಿಂದೆ ಯಾವ ರೀತಿ ಅದೇ ರೀತಿ ಆಗುವಂತ ಕೆಲಸ ಆಗ್ಬೇಕು ಸಭಾಧ್ಯಕ್ಷರೇ. ಆಯ್ತು ಮಂತ್ರಿಗಳೇ. ಮಾನ್ಯ ಸಭಾಧ್ಯಕ್ಷರೇ, ಅಶೋಕ್ ಹೇಳೋದಿಲ್ಲ ಸ್ವಲ್ಪ ಮುಂಚೆ ಸತ್ಯ ಇತ್ತು ಸಭಾಧ್ಯಕ್ಷರೇ, ಆದರೆ ಈಗ ಆ ಸಂದರ್ಭ ಇಲ್ಲ. ಈ ಮುಂಚೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅವರ ರೂಲ್ಸ್ ಪ್ರಕಾರ 11/11/2014 ಅನ್ವಯ ಸಭಾಧ್ಯಕ್ಷರೇ 1 ಎಕರೆ ಒಳಗಡೆ ಇರುವಂತಹ ಜಮೀನಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಆ ಪ್ಲಾನ್ ಸ್ಯಾಂಕ್ಷನ್ ಕೊಡುವಂತಹ ವ್ಯವಸ್ಥೆ ಇತ್ತು ಸಭಾಧ್ಯಕ್ಷರೇ. 1 ಎಕರೆ ಮೇಲ್ಪಟ್ಟ ವಿಸ್ತೀರ್ಣಕ್ಕೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಈ ಪ್ಲಾನ್ ಕೊಡುವಂತಹ ಒಂದು ವ್ಯವಸ್ಥೆ ಇತ್ತು ಸಭಾಧ್ಯಕ್ಷರೇ. ಈ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿ ವಿನ್ಯಾಸಕ್ಕೆ ಅನುಮೋದನೆ ನೀಡಲು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ 1961 ಕಲಂ 17ರಂತೆ ಸಂಬಂಧಿತ ಯೋಜನಾ ಪ್ರಾಧಿಕಾರಗಳ ಸಕ್ಷಮ ಇದು ಪ್ರಾಧಿಕಾರ ಇದು ನಮ್ಮ ಅಧೀನಕ್ಕೆ ಬರ್ತದೆ ಅಂತ ರೂಲ್ಸ್ ಹೇಳ್ತದೆ ಸಭಾಧ್ಯಕ್ಷರೇ. ಇದರಲ್ಲಿ ಬಹಳಷ್ಟು ಆದೇಶಗಳು ಇದಾವೆ ಸಭಾಧ್ಯಕ್ಷರೇ. ಮತ್ತೆ ಇನ್ನೊಂದು ಏನಾಗ್ತದೆ ಅಂದ್ರೆ ಸಭಾಧ್ಯಕ್ಷರೇ, ಸರ್ಕಾರದ ಆದೇಶ ಸಂಖ್ಯೆ 93 ಅನ್ವಯ 9/1/24 ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ ಜಮೀನುಗಳಿಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ ಅಡಿಯಲ್ಲಿ 1961ರ ರೂಲ್ನ ಅಡಿಯಲ್ಲಿ ಈ ಪ್ಲಾನ್ ಸ್ಯಾಂಕ್ಷನ್ಸು ನಮ್ಮ ಪ್ರಾಧಿಕಾರನೇ ಕೊಡಬೇಕು, ಗ್ರಾಮಾಂತರ ಯೋಜನೆ ಪ್ರಾಧಿಕಾರಗಳು ಕೊಡಬೇಕು. ಮತ್ತೆ ಇದನ್ನ ಟ್ಯಾಕ್ಸ್ ಕಟ್ಸ್ಕೊಳ್ಳೋದು ಮತ್ತೆ ಖಾತೆ ಮಾಡೋದು ಆಯಾ ನಗರಸಭೆಗಳಿಗೆ ಗ್ರಾಮ ಪಂಚಾಯತಿಗಳಿಗೆ ಅನ್ವಯಿಸಿರ್ತದೆ ಸಭಾಧ್ಯಕ್ಷರೇ. ಈಗ ಮಾನ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯ 15/11/2022
23 ಕ್ಲಿಯರ್ ಆಗಿ ಒಂದು ಆದೇಶ ಕೊಟ್ಟಿದೆ ಸಭಾಧ್ಯಕ್ಷರೇ. ಈ ದೈನಂದಿನ ಆದೇಶದಲ್ಲಿ ಡೈಲಿ ಆರ್ಡರಲ್ಲಿ ಒಂದು ಆದೇಶ ಕೊಟ್ಟಿದೆ. ಗ್ರಾಮ ಪಂಚಾಯಿತಿಗಳು ತಮ್ಮ ಅಧಿಕಾರ ವ್ಯಾಪ್ತಿ ಇಲ್ಲದಿದ್ದಾಗೂ ಸಹ ಇವರು ಪ್ಲಾನ್ ಸ್ಯಾಂಕ್ಷನ್ಸ್ ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಎಷ್ಟೇ ಜಮೀನಾಗಲಿ, ಆ ಎಷ್ಟೇ ಜಮೀನು KTCP ಆ್ಯಕ್ಟ್ನ ಪ್ರಕಾರ ನಾವೇ ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಕೊಡ್ಬೇಕು ಸಭಾಧ್ಯಕ್ಷ. ನಾವು ಪ್ಲಾನ್ ಸ್ಯಾಂಕ್ಷನ್ ಖಚಿತ ಮಾಡಿಕೊಂಡು ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಗರಸಭೆಗಳಿಗೆ ಟ್ಯಾಕ್ಸ್ ಕಟ್ಸ್ಕೊಳ್ಳೋದು ಮತ್ತು ಖಾತೆ ಮಾಡ್ಕೊಡೋದು ಅವ್ರು ಕೊಡ್ತೀವಿ ಸಭಾಧ್ಯಕ್ಷ. ಮತ್ತು KTCP ಆ್ಯಕ್ಟ್ ಪ್ರಕಾರ ನಾವೇನೇ ಪ್ಲಾನ್ ಸ್ಯಾಂಕ್ಷನ್ ಕೊಡ್ಬೇಕು ಸಭಾಧ್ಯಕ್ಷ. ಸಭಾಧ್ಯಕ್ಷರೇ, ಒಂದೊಂದು ಪ್ಲಾನ್ ಸ್ಯಾಂಕ್ಷನ್ ಕೊಡ್ಲಿಕ್ಕೆ ಒಂದು ನಿಮಿಷ ಸುಂದರ, ಒಂದು ನಿಮಿಷ ನಾನು ಮಾತಾಡ್ತೀನಿ, ಮತ್ತೆ ನೀವು ಮಾತಾಡಿ. ಒಂದೊಂದು ಪ್ಲಾನ್ ಸ್ಯಾಂಕ್ಷನ್ ಕೊಡ್ಲಿಕ್ಕೆ 3 ತಿಂಗಳು ಆಗ್ತದೆ ಸಭಾಧ್ಯಕ್ಷರೇ. 3 ತಿಂಗಳು 4 ತಿಂಗಳು ಇವ್ರು ಓಡಾಡಬೇಕು. ನಮ್ಮ ಪುತ್ತೂರಿನಿಂದ ಮಂಗಳೂರಿಗೆ ಓಡಾಡಬೇಕು ಸಭಾಧ್ಯಕ್ಷರ. ಅಲ್ಲಿ ಯಾರು ಇರುವುದಿಲ್ಲ, ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. 5 ಎಕರೆ ಜಾಗದಲ್ಲಿ ಇಲ್ಲಿವರೆಗೆ ಅವರಿಗೆ ದಾನಪತ್ರ ಮಾಡಿಕೊಡಂತದ್ದು ಸಾಧ್ಯ ಇದೆ ಗ್ರಾಮಾಂತರ ಪ್ರದೇಶದಲ್ಲಿ. ನಾನು ಸಚಿವರ ಹತ್ರ ಗಮನ ಸೆಳೆಯುವುದು ಸಭಾಧ್ಯಕ್ಷರೇ, ಅಟ್ಲೀಸ್ಟ್ 25 ಸೆನ್ಸ್ಗೆ, ಇಲ್ಲಾಂತಂದ್ರೆ 1 ಎಕರೆಗೆ ಹಿಂದೆ ಯಾವ ರೀತಿ ಪಂಚಾಯತ್ ಅಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಕೊಡ್ತಾ ಇದ್ರು, ಇಲ್ಲಿ ಇವ ಕೊಡ್ತಾ ಇದ್ರು, ಅಟ್ಲೀಸ್ಟ್ ಲೋಕಲ್ ಬಾಡಿಗೆ ಕೊಡುವಂತ ಕೆಲಸವನ್ನು ಮಾಡಿ ಅಂತ ನಾನು ಕೇಳುದು. ಈಗ ನಮಗೆ ಕೂಡ ಇದೆ ಪುತ್ತೂರಲ್ಲಿ, ಪ್ರತಿ ಕಡೆ ಅಲ್ಲಲ್ಲಿ ಲೋಕಲ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದೆ, ಅವರಿಗಾದ್ರೂ ಕೊಟ್ಟರೆ ಅಟ್ಲೀಸ್ಟ್ ಅಲ್ಲಿ ಹೋಗ್ತಾ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಟು ಮ್ಯಾಂಗ್ಳೂರ್, ದೇ ಕ್ಯಾನ್ ಇನ್ಸಿಸ್ಟ್ ಟು ಟೇಕ್ ದ ಒಪಿನಿಯನ್ ಫ್ರಮ್ ದ ಲೋಕಲ್ ಬಾಡಿ. ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಗಂಭೀರವಾದ ಸಮಸ್ಯೆ. ಮಾನ್ಯ ಸಚಿವರು ಇದರ ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಕೋರ್ಟಿನ ಆದೇಶದ ಕಾರಣಕ್ಕೆ ಇದಾಗಿದೆ ಎನ್ನುವಂಥದ್ದನ್ನ ನೀವು ಕೈ ಚೀಲ್ ಕುತ್ಕೋಬೇಡಿ. ನಮ್ಮ ಯಾರೋ ಅಡ್ವೊಕೇಟ್ಗಳು ಇದನ್ನ ಸರಿಯಾಗಿ ಅಟೆಂಡ್ ಮಾಡಿಲ್ಲ. ನಿಮ್ಮ ನಕ್ಷೆ 911 ಕೊಡ್ಲಿಕ್ಕೆ ಪ್ರಾಧಿಕಾರದ ಅನುಮತಿ ತೆಗೆದುಕೊಳ್ಬೇಕು ಅಂತ ಏನಾದ್ರೂ ಈಗ ಆದೇಶ ಬಂದಿರೋದ ಕಾರಣಕ್ಕೆ ಒಂದೊಂದು ತಾಲೂಕಿನಲ್ಲಿ 30-35 ಗ್ರಾಮ ಪಂಚಾಯತ್ನಲ್ಲಿ ಸಾವಿರಾರು ಅರ್ಜಿಗಳು. ಈಗ ಕಾರ್ಕಳದಿಂದ ಉಡುಪಿಗೆ ಹೋಗಬೇಕು ಅಂತಂದ್ರೆ ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ ಇದೆ? ಮತ್ತೆ ನಿಮ್ಮ ಹತ್ರ ಅಧಿಕಾರಿಗಳು ಎಲ್ಲಿದ್ದಾರೆ? ನಗರಾಭಿವೃದ್ಧಿ ಯೋಜನೆಯಲ್ಲಿ ಅಧಿಕಾರಿಗಳು ಎಲ್ಲಿದ್ದಾರೆ? ವಾರಕ್ಕೆ 1 ದಿನ 2 ದಿನ ಬರೋದೇ ಕಷ್ಟ. ಅವರು ಆ ಸ್ಟಾಫ್ ಇಲ್ಲ. ಇಷ್ಟು ಅರ್ಜಿಗಳನ್ನ ವಿಲೇವಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಕರಪ್ಷನ್ಗೆ ದಾರಿ ಮಾಡಿಕೊಟ್ಟಂಗೆ ಆಗೋದು ಸರ್ಕಾರಕ್ಕೆ, ಕೆಟ್ಟ ಹೆಸರು ಬರುತ್ತೆ. ಅದಕ್ಕೆ ನನ್ನ ಸಲಹೆ ಏನು ಅಂತಂದ್ರೆ, ಹಿಂದೆ 1 ಎಕರೆ ತನಕ ಇವಾಗೆ ಕೊಡ್ಬೋದು ಅಂತ ನಮ್ದೇ ಒಂದು ಹಳೆ ಆರ್ಡರ್ ಇದೆ. ಅದನ್ನೇನಾದ್ರು ಇಂಪ್ಲಿಮೆಂಟ್ ಮಾಡ್ಬೋದಾ? ಕೋರ್ಟ್ ಈಗ ಏನು ಡೈರೆಕ್ಷನ್ ಕೊಟ್ಟಿದೆ, ಇದಕ್ಕೆ ಏನಾದ್ರು ಒಂದು ಅಮೆಂಡ್ಮೆಂಟ್ ತರಬಹುದಾ? ಈ ಅಧಿವೇಶನದಲ್ಲಿ ತಂದು ಕೊಟ್ರೆ ನಾವೇ ಪಾಸ್ ಮಾಡ್ಕೊಡ್ತೀವಿ. ಹಂಗಂತೇಳಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಣ್ಣ ಮನೆ ಕಟ್ಟೋನಿಗೆ ಪ್ರಾಧಿಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ತಕ್ಷಣಕ್ಕೊಂದು ಪರಿಹಾರ. ನನ್ನ ಸಲಹೆ ಏನಂತ ಹೇಳಿದ್ರೆ, ಅಧಿಕಾರಿಗಳು ಇದರ ಬಗ್ಗೆ ಏನು ಇದಿಲ್ಲ. ಒಂದ್ ಸೆಕೆಂಡ್, ಈಗ ಇದು ಗಂಭೀರವಾದ ವಿಚಾರ. ಇದಕ್ಕೆ ಇದು ಈ ಕಾನೂನು ಮಾಡೋ ಈ ರಾಜ್ಯಕ್ಕೆ ಮಾಡ್ತಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಬೇರೆ ಟೈಪ್ ರೆವಿನ್ಯೂ ಸಿಸ್ಟಮ್ ಇದೆ, ಅದರಿಂದ ಆಗೋ ಸಮಸ್ಯೆ. ಅದಕ್ಕಾಗಿ ನನ್ನ ಸಲಹೆ ಏನಂತ ಹೇಳಿದ್ರೆ, ಇದಕ್ಕೆ ತಾವು ಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇಕು, RDPR ಬೇಕು. ನಾಡಿದ್ದು ಬೆಳಿಗ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ, ನಾಡಿದ್ದು ಬೆಳಿಗ್ಗೆ ಇಲ್ಲಿ ಟೂ ರೂಮಲ್ಲಿ ಒಂದು 9 o'clock ಅಥವಾ 9:30ಗೆ ನಿಮ್ಮ ಅಧಿಕಾರಿನ ಕರೆಸಿ, ರೆವಿನ್ಯೂ ಮಿನಿಸ್ಟರ್, RDPR ಅಂಡ್ ಅರ್ಬನ್ ಮಿನಿಸ್ಟರ್, ನಾವು 3 ಕೂತ್ಕೊಂಡು ನಮ್ಮ ಜಿಲ್ಲೆಯ ಶಾಸಕರು ಚರ್ಚೆ ಮೀಟಿಂಗ್ ಮಾಡುವ. ಸಭಾಧ್ಯಕ್ಷ, ಇದಕ್ಕೆ ನಮ್ಮ ಸೆಕ್ರೆಟರಿ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ಏನು ಅಂದ್ರೆ, ನಮ್ಮ ಟೌನ್ ಮತ್ತೆ ಕಂಟ್ರಿ ಪ್ಲಾನಿಂಗ್ ಇಲಾಖೆ ನಮ್ಮ ಆಫೀಸರ್ಸು ತಾಲೂಕ್ ಪಂಚಾಯತ್ ಮತ್ತು ULBCಗೆ ಅವರೇ ವಿಸಿಟ್ ಮಾಡಿ ಕೊಡುವಂತದ್ದಾಗ್ಬೋದು. ಯಾಕಾಗಲ್ಲ ಸಭಾಧ್ಯಕ್ಷ? ಮತ್ತೆ ಬೆಂಗಳೂರಲ್ಲಿ ಸಹ ಗ್ರಾಮ ಪಂಚಾಯತಿಗಳಿಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡೋ ಅಧಿಕಾರ ಇಡೀ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಸಭಾಧ್ಯಕ್ಷರೇ. ಬರೀ ಮಂಗಳೂರಲ್ಲಿ ನಾಡಿದ್ದು ಬೆಳಿಗ್ಗೆ ಪ್ಲಾನ್ ಸ್ಯಾಂಕ್ಷನ್ ಅಧಿಕಾರ ಇಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್, ರೆವಿನ್ಯೂ ಮಿನಿಸ್ಟರ್, RDPR ತಾವು, ಅದು ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಆಲ್ MLAs, ತೀರಮ್ಮಲ್ಲಿ 9 o'clock. ಓಕೆ.